ಅಕ್ರಮ ಯೂರಿಯಾ ದಾಸ್ತಾನು ಪತ್ತೆ. ಅನ್ಯ ರಾಜ್ಯಕ್ಕೆ ಸಾಗಾಣಿಕೆ ಮಾಡುತ್ತಿರುವ ದಂಧೆಕೋರರು. ನಂಜನಗೂಡು ರಾಜ್ಯದ ರೈತರಿಗೆ ಸೇರಬೇಕಾದ ಯೂರಿಯಾ ಗೊಬ್ಬರ ಅನ್ಯ ರಾಜ್ಯಗಳಿಗೆ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದು, ಗೋಡನ್ನಲ್ಲಿ ಗೊಬ್ಬರದ ಸಮೇತ ಸಿಕ್ಕಿಬಿದ್ದಿದ್ದಾರೆ. ನಂಜನಗೂಡಿನ ಹುಲ್ಲಹಳ್ಳಿ ರಸ್ತೆಯಲ್ಲಿರುವ ಗೌಸಿಯಾ ರೈಸ್ ಮಿಲ್ನ ಗೋಡನ್ನಲ್ಲಿ ಅಕ್ರಮವಾಗಿ ಶೇಖರಣೆ ಮಾಡಿರುವುದನ್ನು ತಾಲೂಕು ರಾಜ್ಯ ರೈತ ಸಂಘದ ಅಧ್ಯಕ್ಷ ಸತೀಶ್ ರವರ ನೇತೃತ್ವದಲ್ಲಿ ಇಂದು ಪರಿಶೀಲಿಸಿ ಬೀಗ ಜಡಿಯಲಾಯಿತು. ಕೇಂದ್ರ ಸರ್ಕಾರ ರೈತರಿಗೋಸ್ಕರ ಸಬ್ಸಿಡಿ ಮುಖಾಂತರ ರೈತರ ಅನುಕೂಲಕ್ಕಾಗಿ ಯೂರಿಯಾ ಗೊಬ್ಬರ ಸುಲಭವಾಗಿ ಸಿಗಲಿ ಎಂದು ಕಡಿಮೆ ಬೆಲೆ ನಿಗದಿಪಡಿಸಲಾಗಿರುತ್ತದೆ. ಆದರೆ ಅಧಿಕ ಹಣಕ್ಕಾಗಿ ಅನ್ಯ ರಾಜ್ಯಗಳಿಗೆ ಅಕ್ರಮವಾಗಿ ಮಾರಾಟ ಮಾಡಿ ರೈತರಿಗೆ ವಂಚಿಸಿ ಅಕ್ರಮ ದಂಧೆಯಲ್ಲಿ ತೊಡಗಿದ್ದಾರೆ. ಕಳೆದ 20 ದಿನಗಳಿಂದ ಎಷ್ಟು ಮೂಟೆ ಯೂರಿಯಾ ಅಕ್ರಮವಾಗಿ ಸಾಗಾಣಿಕೆ ಮಾಡಿದ್ದಾರೆ, ಸಿಸಿ ಕ್ಯಾಮೆರಾವನ್ನು ಪರಿಶೀಲಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಹಸಿರು ಸೇನೆ ರಾಜ್ಯ ಅಧ್ಯಕ್ಷ ವಿದ್ಯಾಸಾಗರ್ ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಕೃಷಿ ಅಧಿಕಾರಿ ರವಿ, ಕಂದಾಯ ಇಲಾಖೆ ಅಧಿಕಾರಿ ರಾಜು, ಗ್ರಾಮಾಂತರ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ಸುನಿಲ್ ಕುಮಾರ್, ರೈತ ಮುಖಂಡ ರಘು ಇತರರು ಹಾಜರಿದ್ದರು. ಸಾಕಷ್ಟು ಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಥರದ ಅಕ್ರಮ ಮಾಫಿಯಾಗಳು ತಲೆದೂರಿವೆ. ಇದನ್ನು ಈ ಕೂಡಲೇ ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಏನು ಅಕ್ರಮ ದಾಸ್ತಾನು ಕೋರರು ಯಾರಿದ್ದಾರೆ ಇಲ್ಲಿ ಮೊಹಮ್ಮದ್ ಫಾಜಿಲ್ ಮತ್ತು ಇತರರು, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾರೆ. ವಿದ್ಯಾಸಾಗರ್, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ. ರಸ್ತೆಯಲ್ಲಿ ಗೌಸಿಯಾ ರೈಸ್ ಮಿಲ್ ಅಂತ ಏನಿದೆ, ಗೌಸಿಯಾ ರೈಸ್ ಮಿಲ್ನಲ್ಲಿ ಕಳೆದ 20 ದಿನಗಳ ಹಿಂದೆ ಮೊಹಮ್ಮದ್ ಫಾಜಿಲ್ ವೈನಾಡ್ ಭಾಗದವರು ಇದನ್ನು ಬಾಡಿಗೆ ಪಡ್ಕೊಂಡಿದ್ದೀರಿ ಅಂತೇಳಿ ಇಲ್ಲಿ ಕರ್ನಾಟಕದ ರೈತರಿಗೆ ಸೇರಬೇಕಾದ ಯೂರಿಯಾವನ್ನು ದಾಸ್ತಾನು ಮಾಡಿ ಅನ್ಯ ರಾಜ್ಯಗಳಿಗೆ ಕರ್ನಾಟಕ ರೈತರ ಪಾಲಿನ ಯೂರಿಯಾವನ್ನು ಸಾಗಾಟ ಮಾಡ್ತಿರೋದು ನಮ್ಮ ಗಮನಕ್ಕೆ ಬಂತು. ಗಮನಕ್ಕೆ ಬಂದಾಗ ಬೆಳಗ್ಗೆ 7:30ಯಿಂದ ನಮ್ಮ ನಂಜನಗೂಡು ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಸತೀಶ್ ರವರ ನೇತೃತ್ವದಲ್ಲಿ ಇವತ್ತು ಈ ಒಂದು ನಮ್ಮ ರೈತರಿಗಾಯ್ತಿದಂಥ ಮೋಸವನ್ನು ಕಂಡುಹಿಡಿದು ಇದನ್ನು ಕಾನೂನಿಗೆ ಒಪ್ಪಿಸ್ಬೇಕಂತೇಳಿ ತೀರ್ಮಾನ ಮಾಡಿ ಇವತ್ತು ಪ್ರತಿಭಟನೆ ಹಾಕಿದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಇಲಾಖಾ ಅಧಿಕಾರಿಗಳು, ರೆವಿನ್ಯೂ ಇಲಾಖಾ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖಾ ಅಧಿಕಾರಿಗಳು ನಮಗೆ ಸಹಕಾರಕ್ಕೆ ನಿಂತರು. ನಮ್ಮ ಕೇಂದ್ರ ಸರ್ಕಾರ 1047 ರೂಪಾಯಿಗೆ, 1477 ರೂಪಾಯಿಗೆ ಒಂದು ಯೂರಿಯಾ ಚೀಲ ಬರ್ತದೆ. ಅದನ್ನು ಸಬ್ಸಿಡಿನಲ್ಲಿ ರೈತರುಗಳಿಗೆ ಬರೀ 266 ರೂಪಾಯಿಗೆ ಕೊಡುವಂಥದ್ದು. ಇಡೀ ಕರ್ನಾಟಕದಾದ್ಯಂತ ಇವತ್ತು ಯೂರಿಯಾದ ಅಭಾವ ದೊಡ್ಡ ಮಟ್ಟದಲ್ಲಾಗೈತೆ. ಕೆಲವೊಂದು ಜಾಗದಲ್ಲಿ ಒಂದೊಂದು ಮೂಟೆ ಯೂರಿಯಾಕ್ಕೋಸ್ಕರ 2 ದಿನ 3 ದಿನ ಕ್ಯೂ ನಿಂತ್ಕೊಂಡು ತಗೊಳ್ಳೋಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ತಲೆದೋರಿದೆ. ಇಂಥ ಒಂದು ಸಂದರ್ಭದಲ್ಲಿ 200ಕ್ಕೂ ಹೆಚ್ಚು ಮೂಟೆ ಯೂರಿಯಾ ಇಲ್ಲಿದೆ. ಮತ್ತು ಬೆಳಗ್ಗೆ ಒಂದು ಲೋಡು, ದೊಡ್ಡ ಲೋಡು ಲಾರಿ ಬೇರೆ ರಾಜ್ಯಕ್ಕೆ ಇಲ್ಲಿಂದ ಯೂರಿಯಾವನ್ನು ಸಾಗಾಟ ಮಾಡಿರೋದು ನಮ್ಮವರ ಕಣ್ಣಿಗೆ ಕಂಡಿರೋಂಥದ್ದು. ನಾವು ಹೇಳೋದು ಇದ್ರ ಹಿಂದೆ ದೊಡ್ಡ ಜಾಲ ಇದೆ. ಕರ್ನಾಟಕದ ಯೂರಿಯಾ ಸಾಕಷ್ಟು ಟನ್ಗಟ್ಟಲೆ ಬರ್ತದೆ, ಆದರೂ ಕೂಡ ರೈತರಿಗೆ ಸಿಗ್ತಾ ಇಲ್ಲ. ಇಂಥ ಒಂದು ಅಕ್ರಮ ಮಾಫಿಯಾ, ಅಕ್ರಮ ದಾಸ್ತಾನುಕೋರರು ಯಾರ್ಯಾರು ಅವರೇ, ಇವ್ರ ಹಿಂದೆ ಯಾರ್ಯಾರು ಅವರೇ, ಅಲ್ಲಿ CC ಕ್ಯಾಮ್ರಾ ಇದೆ, ಅದನ್ನು ಪರಿಶೀಲನೆ ಮಾಡಬೇಕು. ಕಳೆದ 20 ದಿನಗಳಿಂದ ಎಷ್ಟು 106 ಟನ್ನು ಇಲ್ಲಿಂದ ಯೂರಿಯಾ ಬೇರೆ ಬೇರೆ ಕಡೆ, ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋಂಥ ಕೆಲಸ ಆಗೈತೆ. ಇದು ಅಕ್ರಮ ದಾಸ್ತಾನು. 1477 ರೂಪಾಯಿಗೆ 50 kg ಯೂರಿಯಾ ಸಿಗೋಂಥದ್ದು. ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟು 266 ರೂಪಾಯಿಗೆ ರೈತರು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಇಂಥ ಒಂದು ರೈತರಿಗೆ ಸೇರಬೇಕಾದಂಥ ಯೂರಿಯಾವನ್ನು ಅಕ್ರಮವಾಗಿ ಗಮ್ ಫ್ಯಾಕ್ಟ್ರಿಗಳು, ಇತರೆ ಫ್ಯಾಕ್ಟ್ರಿಗಳಿಗೆ ಮತ್ತು